ನಮಸ್ಕಾರ ವೃಶ್ಚಿಕ ರಾಶಿಯವರೇ. ಲೋಕದ ದೃಷ್ಟಿಯಲ್ಲಿ ನೀವು ಶಾಂತವಾಗಿ ಹರಿಯುವ ನದಿಯಂತೆ ಕಂಡರೂ ನಿಮ್ಮೊಳಗೆ ಒಂದು ಶಕ್ತಿಯುತ ಜ್ವಾಲಾಮುಖಿ ಅಡಗಿದೆ. ಹೊರಗಿನವರಿಗೆ ನೀವು ಮೌನವಾಗಿ ಕಾಣಬಹುದು, ಆದರೆ ನಿಮ್ಮ ಮನಸ್ಸಿನ ಒಳಗಿನ ಸಂಘರ್ಷ ನಿಮಗೆ ಮಾತ್ರ ಗೊತ್ತು. ಕಳೆದ ಕೆಲವು ವರ್ಷಗಳಿಂದ ನೀವು ನಂಬಿದವರಿಂದಲೇ ಮೋಸ ಹೋಗಿರಬಹುದು, ಬೆನ್ನಿಗೆ ಚೂರಿ ಹಾಕುವವರನ್ನು ನೋಡಿರಬಹುದು. ನಾನು ಮಾಡಿದ ತಪ್ಪಾದರೂ ಏನು ಎಂದು ನೀವು ದೇವರನ್ನು 1000 ಬಾರಿ ಕೇಳಿರಬಹುದು. ಸಾಲದ ಹೊರೆ, ಅವಮಾನ ಮತ್ತು ನಿದ್ದೆಯಿಲ್ಲದ ರಾತ್ರಿಗಳು ನಿಮ್ಮನ್ನು ಕಾಡಿರಬಹುದು. ಆದರೆ ನೆನಪಿಡಿ, 2026 ಕೇವಲ ಮತ್ತೊಂದು ಹೊಸ ವರ್ಷವಲ್ಲ, ಇದು ನಿಮ್ಮ ಪುನರ್ಜನ್ಮದ ವರ್ಷ. ನಿಮ್ಮನ್ನು ತುಳಿಯಲು ಯತ್ನಿಸಿದವರೇ ಇಂದು ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುವ ಸಮಯ ಬಂದಿದೆ. ವೃಶ್ಚಿಕ ಎಂದರೆ ಚೇಳು, ಸುಮ್ಮನಿರುವವರೆಗೂ ಸೌಮ್ಯ, ಆದರೆ ಕೆಣಕಿದರೆ ನಿಮ್ಮನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. 2026ರಲ್ಲಿ ನಿಮ್ಮ ರಾಶ್ಯಾಧಿಪತಿ ಕುಜದೇವನು ನಿಮಗಾಗಿ ರಾಜಯೋಗದ ಬಾಗಿಲನ್ನು ತೆರೆಯುತ್ತಿದ್ದಾನೆ. ಈ ಅದೃಷ್ಟ ನಿಮ್ಮದಾಗಬೇಕೆಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಈ 5 ನಿಗೂಢ ರಹಸ್ಯಗಳನ್ನು ಪಾಲಿಸಲೇಬೇಕು. ಮುಂದೆ ಹೋಗುವ ಮೊದಲು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಧನಾತ್ಮಕ ಶಕ್ತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ. ವೃಶ್ಚಿಕ ರಾಶಿಯು ಜಲತತ್ವದ ರಾಶಿಯಾದ್ದರಿಂದ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಬೇಗ ಬಾಧಿಸುತ್ತದೆ. ಪ್ರತಿ ಮಂಗಳವಾರ ರಾತ್ರಿ ಮಲಗುವ ಮುನ್ನ 1 ಬಕೆಟ್ ನೀರಿಗೆ 1 ಹಿಡಿ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ನಿಮ್ಮ ಪಾದಗಳನ್ನು 10 ನಿಮಿಷ ಇಟ್ಟುಕೊಳ್ಳಿ. ನಂತರ ಆ ನೀರನ್ನು ಯಾರಿಗೂ ತಿಳಿಯದಂತೆ ಮನೆಯಿಂದ ಹೊರಗೆ ಹಾಕಿ. ಇದು ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲಿರುವ ದೃಷ್ಟಿ ದೋಷವನ್ನು ನಿವಾರಿಸಿ ಬರುವ ದಾರಿಯನ್ನು ಸುಗಮಗೊಳಿಸುತ್ತದೆ. ನಿಮ್ಮ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಹಾಗಿದ್ದಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನತ್ತ ಗಮನಹರಿಸಿ. ದಕ್ಷಿಣ ದಿಕ್ಕು ಕುಜದೇವನ ಸ್ಥಾನ. ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ದಕ್ಷಿಣ ದಿಕ್ಕಿನಲ್ಲಿ ಮಣ್ಣಿನ ಹಣತೆಯಲ್ಲಿ ಕೆಂಪು ಬತ್ತಿಯನ್ನು ಬಳಸಿ ದೀಪ ಹಚ್ಚಿ. ಇದು ವಾಸ್ತು ದೋಷವನ್ನು ಸುಟ್ಟು ಹಾಕಿ ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತದೆ. ವೃಶ್ಚಿಕ ರಾಶಿಯವರಿಗೆ ಆಂಜನೇಯನೇ ರಕ್ಷಾಕವಚ. ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಬಲ ಭುಜದ ಮೇಲಿರುವ ಸಿಂಧೂರವನ್ನು ಪ್ರಸಾದವಾಗಿ ತನ್ನಿ. ಪ್ರತಿದಿನ ಕೆಲಸಕ್ಕೆ ಹೊರಡುವಾಗ ಈ ಸಿಂಧೂರವನ್ನು ಹಣೆಗೆ ಇಟ್ಟುಕೊಳ್ಳಿ. ಇದು ಶತ್ರುಗಳ ಸಂಚನ್ನು ಪುಡಿಮಾಡಿ ನಿಮಗೆ ವಿಜಯವನ್ನು ತಂದುಕೊಡುತ್ತದೆ. ಸಾಲದ ಸುಳಿಯಿಂದ ಹೊರಬರಲು ಈ ತಂತ್ರ ರಾಮಬಾಣ. ಪ್ರತಿ ಮಂಗಳವಾರ 8 ಲವಂಗಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹನುಮಂತನ ಪಾದದ ಬಳಿ ಇಟ್ಟು ಪೂಜಿಸಿ. ನಂತರ ಅದನ್ನು ತಂದು ನಿಮ್ಮ ಹಣ ಇಡುವ ಜಾಗದಲ್ಲಿ ಕ್ಯಾಶ್ ಬಾಕ್ಸ್ ಇಡಿ. ಈ 8 ಸಂಖ್ಯೆಯ ಶಕ್ತಿಯು ಅಷ್ಟದಿಕ್ಕುಗಳಿಂದ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ನಿಮ್ಮ ಯಶಸ್ಸಿನ ರಹಸ್ಯ ಯಾರಿಗೂ ತಿಳಿಯಬಾರದು. ನೀವು ಎಷ್ಟು ಹಣ ಸಂಪಾದಿಸುತ್ತೀರಿ ಅಥವಾ ನಿಮ್ಮ ಮುಂದಿನ ಯೋಜನೆಗಳೇನು ಎಂಬುದನ್ನು ಗುಟ್ಟಾಗಿಡಿ. ವೃಶ್ಚಿಕ ರಾಶಿಯವರು ಎಷ್ಟು ಮೌನವಾಗಿ ಕಾರ್ಯನಿರ್ವಹಿಸುತ್ತಾರೋ ಅಷ್ಟು ವೇಗವಾಗಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತದೆ. ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ. 2026 ನಿಮ್ಮ ಪಾಲಿನ ಬಂಗಾರದ ಅವಕಾಶ. ಈ 5 ಸೂತ್ರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ನಿಮ್ಮ ಸಂಕಲ್ಪ ದೇವರಿಗೆ ತಲುಪಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಥವಾ ಜೈ ಬಜರಂಗಬಲಿ ಎಂದು ಬರೆಯಿರಿ. ಈ ಮಾಹಿತಿಯನ್ನು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಶುಭವಾಗಲಿ, ಜಯ ನಿಮ್ಮದಾಗಲಿ.